ಅವರ ಪ್ರತಿನಿಧಿಗಳು ಇಲ್ಲಿ ಇದ್ದಾರೆ. ಅವರ ಅಧ್ಯಕ್ಷರುಗಳು ಬಂದಾಗ ದಯವಿಟ್ಟು ನನಗೆ ತಿಳಿಸ್ಕೊಡಿ, ನಾನು ದಯವಿಟ್ಟು ಅವ್ರನ್ನ ಇದು ಮಾಡ್ತೀನಿ. ಬರ್ತಿದ್ದಾರೆ, ಇನ್ನೂ ತುಂಬಾ ಜನ ಬರೋರಿದ್ದಾರೆ. ಸ್ನೇಹಿತರೆ, ಕಾರ್ಯಕ್ರಮವನ್ನ ಇವತ್ತು ನೀವೆಲ್ಲರೂ ಸೇರಿ ಯಶಸ್ವಿ ಮಾಡ್ತಾ ಇದ್ದೀರಾ. ಆದರೆ ಇದರ ಜೊತೆ ನಮ್ಮ ರಾಷ್ಟ್ರ ರಕ್ಷಣಾ ಪಡೆ ಅನೇಕ ಜಿಲ್ಲೆಗಳಲ್ಲಿ ಕೆಲಸ ಮಾಡ್ತಾ ಬರ್ತಾ ಇದೆ. ಆ ಜಿಲ್ಲೆಯ ಅಧ್ಯಕ್ಷರುಗಳಾಗಿ ನಿಂತು ಅಲ್ಲಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ವಿಚಾರಗಳನ್ನ, ಬೇಕಾಗಿರ್ತಕ್ಕಂಥ ಎಲ್ಲ ಸವಲತ್ತುಗಳನ್ನ ಮಾಡಿಕೊಡ್ತಕ್ಕಂತಹ ಅಧ್ಯಕ್ಷರುಗಳನ್ನು ಕೂಡ ನಾನು ವೇದಿಕೆ ಕರೀತಾ ಇದ್ದೀನಿ. ನಮ್ಮ ಮೈಸೂರು ಜಿಲ್ಲಾಧ್ಯಕ್ಷರಾದಂತಹ ಮಹೇಶ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಮೈಸೂರು ಜಿಲ್ಲಾಧ್ಯಕ್ಷರು. ಹಾಗೆ ನಮ್ಮ ರಾಯಚೂರು ಜಿಲ್ಲಾ ಅಧ್ಯಕ್ಷರಾದಂತಹ ರಮೇಶ್ ಚೌಹಾಣ್ ಅವರು ವೇದಿಕೆ ಮೇಲೆ ಬರಬೇಕು. ಹಾಗೆ ನಮ್ಮ ಬೆಂಗಳೂರು ಜಿಲ್ಲಾ ಅಧ್ಯಕ್ಷರಾದಂಥ ನಾಗೇಂದ್ರಪ್ಪ ಅವರು ವೇದಿಕೆ ಮೇಲೆ ಬರಬೇಕು. ಹಾಗೆ ನಮ್ಮ ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಚೇತನ್ ನಾಯಕ್ ಅವರು ವೇದಿಕೆ ಮೇಲೆ ಬರಬೇಕು. ಬೀದರ್ನ ಜಿಲ್ಲಾಧ್ಯಕ್ಷರಾದಂಥ ಅಮಿತ್ ಚಿಂಚೋಳಿ ಅವರು ವೇದಿಕೆ ಮೇಲೆ ಬರಬೇಕು. ನಾವು ಬಾಂಗ್ಲಾದವ್ರನ್ನ ಹಿಡಿದು ಕೇಸ್ ಆಯ್ತು ಅಂದ ತಕ್ಷಣ ಕೇಸ್ ಏನೋ ಆಗೋಗುತ್ತೆ, ಫಸ್ಟ್ ಫೋನ್ ಹೋಗೋದು ವಕೀಲರಿಗೆ. ಕೇವಲ ನಾವು ಕಣ್ಣು ಮುಚ್ಚಿ ಕಣ್ಣು ಬಿಡೋದ್ರೊಳಗೆ 1 ಲಕ್ಷ ಜನರನ್ನ ಬೆಂಗಳೂರಿಗೆ ಕರಾವಳಿ ಭಾಗದಿಂದ ಕರೆದುಕೊಂಡು ಬರುವ ಶಕ್ತಿ ಉಮೇಶ್ ಅಣ್ಣಂಗಿದೆ. ಬಹಳ ಎಚ್ಚರಿಕೆಯಿಂದ ಇಲ್ಲಿ ಹೋರಾಟದ ಆಗ್ರಹ ಕೊಟ್ಟಿರ್ತಕ್ಕಂಥ ವ್ಯಕ್ತಿಯ ಶಕ್ತಿಯನ್ನು ತಿಳ್ಕೊಂಡು ಕೂಡಲೇ ನಿಮ್ಮ ಗೃಹ ಮಂತ್ರಿಗಳಿಗೆ ಹೇಳಿ. ಸ್ನೇಹಿತರೆ, ಇವತ್ತು ಈ ಹೋರಾಟಕ್ಕೆ ಬೆಂಬಲವನ್ನ ಸೂಚಿಸಿ, ಅಕ್ರಮ ಬಾಂಗ್ಲಾ ವಲಸಿಗರ ವಿಚಾರದ ಹೋರಾಟಕ್ಕೆ ಬೆಂಬಲವನ್ನ ಸೂಚಿಸಿ ನಿಮ್ಮೆಲ್ಲರ 3,000 ಆಡುಗಳ ಸರದಾರ ಮತ್ತು ನನ್ನಂತೆ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಅನೇಕ ವರ್ಷಗಳಿಂದ, ದಶಕಗಳಿಂದ ತನ್ನ ಅಭಿಮಾನವನ್ನ ಅರ್ಪಿಸ್ತಾ ಬಂದಿರತಕ್ಕಂತ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಅವರು ಕೂಡ ನಮಗೆ ವೇದಿಕೆಗೆ ಬಂದಿದ್ದಾರೆ. ಬೆಂಬಲವನ್ನ ಸೂಚಿಸಿ ದಯವಿಟ್ಟು ಅವರು ವೇದಿಕೆ ಮೇಲೆ ಬರಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇವೆ. ಸದನದಲ್ಲಿ ಚರ್ಚೆ ಆಗತ್ತೆ. ಖಂಡಿತವಾಗಿಯೂ ಈ ಹೋರಾಟ ನಿಮ್ಮೆಲ್ಲರಿಂದಾಗಿ ಮತ್ತಷ್ಟು ಪೊಲೀಸ್ ಇಲಾಖೆ ಮೇಲೆ ಒತ್ತಡ ಬಿದ್ದೇ ಬೀಳುತ್ತೆ, ಅಕ್ರಮ ವಲಸಿಗರನ್ನ ಹಿಡೀರಿ ಅಂತ ಹೇಳಿ. ಆದ್ರೆ 100 ಜನ ಪೊಲೀಸರ ಒಳಗೆ 1-2 ಪೊಲೀಸರು ಬಾಂಗ್ಲಾ ವಲಸಿಗರ ವಿಚಾರದಲ್ಲಿ ಕೈ ಜೋಡಿಸಿದ್ದು ಬಹಳ ಬೇಸರ ತರಿಸ್ತು. ಇರ್ಲಿ, ಅದನ್ನ ಮುಂದುವರೆದ ಆಮೇಲೆ ಮಾತಾಡೋಣ. ಈಗ ದಯವಿಟ್ಟು ಎಲ್ಲರೂ ಕೂಡ ಇಲ್ಲಿ ಬಂದು ಕುಳಿತುಕೋಬೇಕು. ಈಗ ನಮ್ಮ ಮುಂದೆ ಚಕ್ರವರ್ತಿ ಸೂಲಿಬೆಲೆ ಅಣ್ಣ ಮಾತಾಡ್ತಾ ಇದ್ದಾರೆ.